ಜೂನ್ 2026 ಇದು ಮಹತ್ತರವಾದ ತಿಂಗಳು ಎಲ್ಲರ ಬದುಕಿನಲ್ಲೂ. ಅಂದರೆ 12 ರಾಶಿಗಳಿವೆ, 12 ಲಗ್ನಗಳಿವೆ, 27 ನಕ್ಷತ್ರಗಳಿವೆ. ಸೊ ಎಲ್ಲರಿಗೂ ಅನ್ವಯಿಸುವಂತೆ ಈ ಜೂನ್ 2ನೇ ತಾರೀಕಿನಿಂದ 1 ವರ್ಷಗಳ ಕಾಲ ಹಲವಾರು ಬದಲಾವಣೆಗಳಿವೆ. ಏನಕ್ಕೆ ಅಂದರೆ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪುನರ್ವಸು 4ನೇ ಪಾದದಲ್ಲಿ ಸಂಚಾರವನ್ನು ಶುರು ಮಾಡ್ತಾ ಇದ್ದಾರೆ. ಗುರುವಿಗೆ ಅದು ಉಚ್ಚ ಸ್ಥಾನ. ಸೊ ಹಾಗಾಗಿ ಎಲ್ಲರ ಬದುಕಿನಲ್ಲೂ ಬದಲಾವಣೆಗಳಿವೆ. ಅದು ನಿಮ್ಮ ನಿಮ್ಮ ಜಾತಕದ ಗ್ರಹಗಳ ಬಲ, ದಶಾಭುಕ್ತಿಗಳ ಬಲದೊಂದಿಗೆ ಇದನ್ನು ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ಈಗ ವಿಶೇಷವಾಗಿ ಮಕರ ರಾಶಿ, ಮಕರ ಲಗ್ನ ಮತ್ತು ಮಕರ ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳಿಗೆ ವಿಚಾರವನ್ನು ಮಾಡೋಣ. ಧನಿಷ್ಠ ನಕ್ಷತ್ರ, ಶ್ರವಣ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಎಲ್ಲವೂ ಬರುತ್ತೆ. ಈಗ ಮೊದಲನೇದಾಗಿ ನಿಮಗೆ ತುಂಬ ಗೊಂದಲ ಇದೆ, ರಾಶಿ ಲಗ್ನ ಹೇಗೆ ನೋಡೋದು ಅಂತ. ಸೊ ಹಾಗಾಗಿ ರಾಶಿಗೆ ಸಪ್ರೇಟ್ ಪಾಯಿಂಟ್ಸ್, ಲಗ್ನಕ್ಕೆ ಸಪ್ರೇಟ್ ಪಾಯಿಂಟ್ಸ್, ಇನ್ನು ನಕ್ಷತ್ರಗಳಿಗೂ ಒಂದಷ್ಟು ಸಪ್ರೇಟ್ ಪಾಯಿಂಟ್ಸನ್ನು ಕೊಟ್ಬಿಟ್ರೆ ನಿಮಗೂ ಆ ಗೊಂದಲ ಇರಲ್ಲ. ಸೊ ಹಾಗಾಗಿ ಮುಖ್ಯವಾಗಿ ಈಗ ಮಕರ ರಾಶಿಯವರಿಗೆ ಗಮನ ಹರಿಸೋಣ. ನಿಮ್ಮದು ಯಾವುದೇ ಲಗ್ನ ಆಗಿರಲಿ, ಇದು ಮಕರ ರಾಶಿಯವರಿಗೆ ಮಾತ್ರ ಅನ್ವಯಿಸುತ್ತೆ. ಸೊ ರಾಶಿ ಅಂದರೆ ಅದು ನಮ್ಮ ಮನಸ್ಥಿತಿ, ಭಾವನೆಗಳು, ಸುತ್ತಲಿನ ವಾತಾವರಣ ಇದನ್ನೆಲ್ಲ ತಿಳಿಸುತ್ತೆ. ಹಾಗಾಗಿ ಈ ಒಂದು ಗ್ರಹಗಳ ಬದಲಾವಣೆಯಿಂದ ಜೂನ್ ತಿಂಗಳಲ್ಲಿ ಓವರಾಲ್ ನಿಮ್ಮ ಪರಿಸ್ಥಿತಿಗಳು ಹೇಗಿರುತ್ತೆ, ಮನಸ್ಥಿತಿ ಹೇಗಿರುತ್ತೆ ಎಲ್ಲವನ್ನು ನೋಡೋಣ. ಈಗ ಗ್ರಹಗಳ ಬದಲಾವಣೆ ಈ ಮೇ ಕೊನೆಯ ವಾರ ಇದೆಯಲ್ಲ, 28, 29, ಈ ಸಮಯದಲ್ಲೇ ಬುಧ ನಿಮ್ಮ 6ನೇ ಮನೆ ಅಧಿಪತಿ ಮತ್ತು ನಿಮ್ಮ 9ನೇ ಮನೆಯ ಅಧಿಪತಿ ಆಗಿರುವಂತಹ ಬುಧ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾರೆ. ತಮ್ಮದೇ ಮನೆಗೆ ಬಂದಿರೋದ್ರಿಂದ ಹೆಚ್ಚು ಬಲವನ್ನು ಪಡೆದುಕೊಳ್ತಾರೆ. ಅದೇ ರೀತಿ ನಿಮಗೆ ರವಿ 16ನೇ ತಾರೀಕಿನ ನಂತರ ಅವರು ಕೂಡ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾರೆ. ಅವರು ನಿಮ್ಮ ಅಷ್ಟಮ ಸ್ಥಾನದ ಅಧಿಪತಿ ಆಗಿರ್ತಾರೆ. ಅದೇ ರೀತಿ ನಿಮ್ಮ 4 ಮತ್ತು ಲಾಭಸ್ಥಾನದ ಅಧಿಪತಿ ಆಗಿರುವ ಕುಜ 4ನೇ ಮನೆ ಅವರದ್ದೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇದು ಕೂಡ ಶುಭ ಫಲವನ್ನು ತಂದುಕೊಡುತ್ತೆ. ಉಳಿದಂತೆ ನಿಮ್ಮ ಲಗ್ನದ ರಾಶಿಯ ಅಧಿಪತಿ ಆಗಿರುವಂತಹ ಶನಿ ಅವರು ಕೂಡ ಮೇ 18ನೇ ತಾರೀಕು ನಕ್ಷತ್ರವನ್ನು ಬದಲಾಯಿಸಿದ್ದಾರೆ. ರೇವತಿ ನಕ್ಷತ್ರಕ್ಕೆ ಬಂದಿದ್ದಾರೆ. ಮೊದಲ ಪಾದದಲ್ಲಿ ಈಗ ಸಂಚಾರವನ್ನು ಶುರು ಮಾಡಿದ್ದಾರೆ. ಇದು ಕೂಡ ಸಾಕಷ್ಟು ಬದಲಾವಣೆ. ಆಲ್ರೆಡಿ ನಿಮಗೆ ಒಂದಷ್ಟು ಪಾಯಿಂಟ್ ಸಿಕ್ಕಿದೆ. ಈ ತಿಂಗಳಲ್ಲಿ ಅದರ ಫಲಗಳು ಹೇಗಿರುತ್ತೆ ಅದನ್ನು ಕೂಡ ತಿಳ್ಕೊಬೋದು. ಉಳಿದಂತೆ ಶತಭಿಷ ನಕ್ಷತ್ರದಲ್ಲಿ ರಾಹುವಿನ ಸಂಚಾರ, ಮಖ ನಕ್ಷತ್ರದಲ್ಲಿ ಕೇತುವಿನ ಸಂಚಾರ, ಇದರ ಜೊತೆಗೆ ನಿಮ್ಮ 10 ಮತ್ತು 5ನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನ ಸಂಚಾರವು ಕೂಡ ಬಹಳ ಮಹತ್ವವಾಗಿದೆ. ಅವರು 7ನೇ ಮನೆಗೆ ಸಂಚಾರವನ್ನು ಶುರು ಮಾಡ್ತಾರೆ 9ನೇ ತಾರೀಕು. ಅಲ್ಲಿ ಗುರು ಜೊತೆಗೆ ಯುತಿಯಾಗುತ್ತೆ. ಸೊ 7ನೇ ಮನೆ ತುಂಬ ಅದ್ಭುತವಾಗಿ ಈಗ ನಿಮಗೆ ಕೆಲಸವನ್ನು ಮಾಡಿಕೊಡುತ್ತೆ ಮಕರ ರಾಶಿ, ಮಕರ ಲಗ್ನದವರಿಗೆ. ಈಗ ಮೊದಲನೇದಾಗಿ ರಾಶಿಯ ಕಡೆ ಗಮನ ಕೊಡೋಣ. ನಿಮ್ಮ ಮನಸ್ಸು ಮತ್ತು ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಗುರುವಿನ ಬಲ ಹೇಗಿರುತ್ತೆ. ಮೊದಲನೇದಾಗಿ ಗುರು ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಸಂಚರಿಸ್ತಾ ಇದ್ದಾರೆ. 4ನೇ ಪಾದ ಕರ್ಕಾಟಕ ನವಾಂಶಕ್ಕೆ ಬರುತ್ತೆ. ಕರ್ಕಾಟಕದ ಅಧಿಪತಿ ಚಂದ್ರ ಆಗ್ತಾರೆ. 4 ಅಂದರೆ ಸುಖ, 4 ಅಂದರೆ ತಾಯಿ, 4 ಅಂದರೆ ನೆಮ್ಮದಿ. ಸೊ ಹಾಗಾಗಿ ಕಳೆದುಕೊಂಡಿದ್ದಂತಹ ನೆಮ್ಮದಿ ನಿಮಗೆ ವಾಪಸ್ ಬರುತ್ತೆ. 2-3 ವರ್ಷಗಳಿಂದ ತುಂಬ ಗೊಂದಲದಲ್ಲಿದ್ದರಿ, ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಅಲ್ಲಿ ನಿಮಗೆ ಸಫಲತೆ ಕಾಣ್ತಾ ಇರಲಿಲ್ಲ, ಅಥವಾ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲೇ ಗೊಂದಲ ಇತ್ತು, ಅದಕ್ಕೆಲ್ಲ ಮುಕ್ತಿ ಸಿಗುವಂತಹ ಕಾಲ. ಗುರುವಿನ ಈ ಒಂದು ಸ್ಥಾನ ಬದಲಾವಣೆಯಿಂದ ಒಂದು ಸ್ಪಷ್ಟತೆ ಸಿಗುತ್ತೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ತೀರಾ. ಆ ನಿರ್ಧಾರಗಳಿಂದ ಇಲ್ಲಿಂದ ಜೂನ್ ತಿಂಗಳಿಂದ ನಿಮ್ಮ ಬದುಕು ಹಂತ ಹಂತವಾಗಿ ಬದಲಾಗ್ತಾ ಬರುತ್ತೆ. ಪ್ರತಿ ನಿರ್ಧಾರಗಳು ನಿಮ್ಮ ಕೈ ಹಿಡಿತದೆ, ಸ್ಪಷ್ಟತೆ ಸಿಗುತ್ತೆ. ಗುರಿಯ ಕಡೆ ನಿಮ್ಮ ಗಮನ ಇನ್ನೂ ಹೆಚ್ಚಾಗಿ ಮುಂದುವರಿಯುತ್ತೆ. ಅದೇ ರೀತಿ ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದಾಗ ಡಿವೋರ್ಸ್ ಹಂತಕ್ಕೆ ಹೋಗಿದ್ದಂತಹ ಸಂಬಂಧಗಳು ಕೂಡ ಈಗ ಮನಸ್ಸು ಬದಲಾಯಿಸಿಕೊಳ್ಳುವಂತಹ ಸಮಯ. ಮತ್ತೆ ನಿಮ್ಮ ಸಂಬಂಧದಲ್ಲಿ ಅನ್ಯೂನ್ಯತೆ ಬೆಳೆಯುವಂತಹ ಸಮಯ. ಪರಸ್ಪರ ಹೊಂದಾಣಿಕೆ ಮಾಡ್ಕೊಳ್ತೀರಾ. ಮುಂದಿನ ಬದುಕಿನ ಬಗ್ಗೆ ಚಿಂತನೆ ಮಾಡ್ತೀರಾ. ಸಾಕಷ್ಟು ಹೊಸ ಹೊಸ ವಿಚಾರಗಳು ನಿಮ್ಮ ನಡುವೆ ಬರುತ್ತೆ. ಸೊ ಮನೆ ಖರೀದಿ, ವಾಹನ ಖರೀದಿ, ಹೊರಗಡೆಯ ಸುತ್ತಾಟ, ಈ ಥರ ಎಲ್ಲ ವಿಚಾರಗಳಲ್ಲೂ
ನೀವು ಇವಾಗ ಹಳೆಯದನ್ನೆಲ್ಲ ಮರೆತು ಹೊಸದರ ಕಡೆ ಗಮನ ಕೊಡ್ತೀರಾ. ಸಂಬಂಧಗಳು ಮತ್ತೆ ಹೊಂದಾಗುತ್ತೆ. ನೀವಿಬ್ಬರ ನಡುವೆ ಇದ್ದಂತಹ ಶೀತಲ ಸಮರವೂ ಕಡಿಮೆ ಆಗುತ್ತೆ, ಸಂಘರ್ಷಗಳು ಕಡಿಮೆ ಆಗುತ್ತೆ. ಗಂಡ ಹೆಂಡತಿಯ ನಡುವೆ ಗುರು ಈ ಒಂದು ಸಂಚಾರದಿಂದ ಒಂದು ಅನ್ಯೂನ್ಯತೆ ತರ್ತಾರೆ. ಆ ಅನ್ಯೂನ್ಯತೆ ನಿಮ್ಮ ಬದುಕನ್ನು ಇನ್ನೊಂದು ಹಂತಕ್ಕೆ ಬೆಳೆಸೋದಕ್ಕೆ ಕಾರಣ ಆಗುತ್ತೆ. ಪರಸ್ಪರ ವೃತ್ತಿಗೆ ಗೌರವ ಕೊಡ್ತೀರಾ, ವ್ಯವಹಾರಗಳಿಗೆ ಸಪೋರ್ಟ್ ಮಾಡ್ತೀರಾ. ಇದರಿಂದ ಈ ಹಿಂದೆ ಇದ್ದಂತಹ ಗೊಂದಲ ಜೊತೆಗೆ ಮಾನಸಿಕ ಅಸ್ಥಿರತೆ ಎಲ್ಲವೂ ನಿಧಾನವಾಗಿ ಈಗ ಕ್ಲಿಯರ್ ಆಗುತ್ತೆ. ಅದೇ ರೀತಿ ಸಮಾಜದಲ್ಲಿ ನಿಮಗೆ ಸಿಗಬೇಕಾದ ಗೌರವ, ಮನ್ನಣೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ, ನಿಮ್ಮ ಸ್ಕಿಲ್ಸ್ಗೆ ತಕ್ಕಂತೆ ನಿಮಗೆ ಸಿಗ್ತಾ ಇರಲಿಲ್ಲ. ಆ ನೋವು ಇತ್ತು. ಈಗ ಅದು ಕೂಡ ಹಂತ ಹಂತವಾಗಿ ಬದಲಾಗುತ್ತೆ. ನಿಮ್ಮ ಪ್ರತಿ ಪ್ರಯತ್ನಕ್ಕೂ ಫಲಗಳು ಸಿಗೋದರ ಜೊತೆಗೆ ಗೌರವ, ಮನ್ನಣೆ ಎಲ್ಲವೂ ಸಿಗುತ್ತೆ. ಹಾಗೆ ಈ ಹಿಂದೆ ಕೈ ತಪ್ಪಿ ಹೋಗಿದ್ದಂತಹ ಬಿಸ್ನೆಸ್ ಡೀಲ್ಗಳು, ಕೆಲಸದ ಅವಕಾಶಗಳು, ಈ ಥರದ ವಿಚಾರಗಳಲ್ಲೂ ಕೂಡ ಶುಭ ಸುದ್ದಿಗಳು ನಿಮಗೆ ಇನ್ನು ಮುಂದೆ ಕಾದಿರುತ್ತೆ. ಮತ್ತೆ ಮರುಕಳಿಸಿ ಬಿಸ್ನೆಸ್ ಡೀಲ್ಗಳು ಬರುತ್ತೆ. ಕಳೆದುಕೊಂಡಂತಹ ಕೆಲಸಗಳು ಮತ್ತೆ ವಾಪಸ್ ಸಿಗುತ್ತೆ, ಅಥವಾ ಹೊಸ ಉದ್ಯೋಗವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸೊ ಹಾಗಾಗಿ ಮಕರ ರಾಶಿಯವರಿಗೆ ಮಾನಸಿಕವಾಗಿ ನಿಮ್ಮನ್ನು ಗಟ್ಟಿಗೊಳಿಸೋದಕ್ಕೆ ಗುರು ಒಬ್ಬರೇ ತುಂಬ ಬಲವನ್ನು ಕೊಡ್ತಾರೆ. ಇನ್ನು ಅದೇ ರೀತಿ ಗುರುವಿನ ದೃಷ್ಟಿಯ ಲೆಕ್ಕಾಚಾರ ತೆಗೆದುಕೊಂಡಾಗ ಗುರು ನಿಮ್ಮ 11ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ, ನಿಮ್ಮ ರಾಶಿಗೂ ದೃಷ್ಟಿಯನ್ನು ಕೊಡ್ತಾರೆ, ನಿಮ್ಮ 3ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಸಮಾಜದಲ್ಲಿ ಸ್ವಲ್ಪ ಗೌರವಾನ್ವಿತ ವ್ಯಕ್ತಿಗಳ ಪರಿಚಯ, ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ, ನಿಮ್ಮ ಹಿರಿಯ ಸಹೋದರರಿಂದ ನಿಮಗೆ ಲಾಭ. ಅವರ ನಡುವೆ ಸಂಬಂಧ ಹದಗೆಟ್ಟಿತ್ತು ಅಂದರೆ ಈಗ ಅದು ಸರಿ ಹೋಗುತ್ತೆ. ನಿಮ್ಮ ರಾಶಿಗೆ ಏನು ಗುರುವಿನ ದೃಷ್ಟಿ ಬಿದ್ದಾಗ ಕೋಟಿ ದೋಷಗಳ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ನಿಮ್ಮ ಹಳೆಯ ಕರ್ಮಗಳೆಲ್ಲವೂ ಕಳೆಯುತ್ತೆ, ದೋಷಗಳ ನಿವಾರಣೆ ಆಗುತ್ತೆ, ನಿಮ್ಮ ವರ್ಚಸ್ಸು ಜಾಸ್ತಿ ಆಗುತ್ತೆ, ನೀವು ಕೂಡ ತುಂಬ ಬದಲಾವಣೆಗಳನ್ನು ಮಾಡ್ಕೊಳ್ತೀರಾ. ಅದೇ ರೀತಿ ನಿಮ್ಮ 12ನೇ ಮನೆ ಮತ್ತು 3ನೇ ಅಧಿಪತಿಯಾಗಿರುವಂತಹ ಗುರು 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ, ಜೊತೆಗೆ ಶನಿ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ವಿದೇಶಿ ಸಂಬಂಧಿತ ವ್ಯವಹಾರಗಳಲ್ಲಿದ್ದಂತಹ ಗೊಂದಲಗಳು, ಅಥವಾ ವಿದೇಶಿ ಅಲ್ಲಿ ಓದಲಿಕ್ಕೆ ನೀವು ಏನು ಟ್ರೈ ಮಾಡ್ತಾ ಇದ್ರಿ, ಅಡ್ಮಿಷನ್ ರಿಲೇಟೆಡ್ ಇಶ್ಯೂಸ್ ಇತ್ತು, ವೀಸಾ ರಿಲೇಟೆಡ್ ಇಶ್ಯೂಸ್ ಇತ್ತು, ಇದೆಲ್ಲವೂ ಬಗೆಹರಿಯುತ್ತೆ ಜೂನ್ ತಿಂಗಳಿಂದ ಹಂತ ಹಂತವಾಗಿ. ಅಲ್ಲಿ ಕೆಲಸ ಹುಡುಕೋರಿಗೆ ಗುಡ್ ನ್ಯೂಸ್ ಸಿಗುತ್ತೆ. ಅಲ್ಲಿ ಕೆಲಸ ಸಿಕ್ಕದ ಮೇಲೆ ನಿಮ್ಮ ಮನಸ್ಥಿತಿ ಇನ್ನೂ ಚೆನ್ನಾಗಾಗುತ್ತೆ, ಪಾಸಿಟಿವ್ ಆಗುತ್ತೆ. ವ್ಯಾಪಾರದಲ್ಲೂ ಕೂಡ ವೃದ್ಧಿಯಾಗಿ ನಿಮ್ಮ ಮನಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಓವರಾಲ್ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಗುರು ನಿಮ್ಮ ಆತ್ಮಬಲವನ್ನು ಹೆಚ್ಚು ಮಾಡಿ ನಿಮಗೆ ನೆಮ್ಮದಿಯ ವಾತಾವರಣಗಳನ್ನು ಸೃಷ್ಟಿ ಮಾಡಿ ಕೊಡ್ತಾರೆ. ಒಂದಷ್ಟು ಸುಖ ಕಾಣುವಂತಹ ತಿಂಗಳು, ಅದಕ್ಕೆ ಗುರುವಿನ ಬಲ ತುಂಬ ಚೆನ್ನಾಗಿದೆ. ಅದೇ ರೀತಿ ಶನಿ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಶುರು ಮಾಡ್ತಾರೆ. ನಿಮ್ಮ ರಾಶಿಯ ಅಧಿಪತಿ ಮತ್ತು 2ನೇ ಮನೆಯ ಅಧಿಪತಿ ಶನಿ 3ನೇ ಮನೆಯಲ್ಲಿ. ಸೊ ಸ್ವಲ್ಪ ಧೈರ್ಯ, ಆತ್ಮಬಲ ಇದೆಲ್ಲವನ್ನು ಕೊಡ್ತಾರೆ. ರೇವತಿ ಅಂದ್ರೇ ಸ್ವಲ್ಪ ಪ್ರಯಾಣವನ್ನು ಸೂಚಿಸುತ್ತೆ, 3ನೇ ಮನೆ ಶಾರ್ಟ್ ಟ್ರಾವೆಲನ್ನು ಸೂಚಿಸುತ್ತೆ. ಹಾಗಾಗಿ ಪ್ರತಿ ಪ್ರಯಾಣವು ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಕೆಲಸದ ನಿಮಿತ್ತ ಓಡಾಡುವಂತಹ ಸಂದರ್ಭಗಳು ಎದುರಾಗುತ್ತೆ. ನಿಮ್ಮ 6ನೇ ಮನೆಯ ಅಧಿಪತಿ ಮತ್ತು 9ನೇ ಮನೆಯ ಅಧಿಪತಿಯ ನಕ್ಷತ್ರದಲ್ಲಿ ಶನಿ ಸಂಚರಿಸ್ತಾ ಇರೋದ್ರಿಂದ ನಿಮ್ಮ ಎದುರಾಳಿಗಳನ್ನು ಗೆಲ್ಲುವಂತಹ ಸಮಯ, ಕೋರ್ಟ್ ಕೇಸ್ಗಳಲ್ಲಿ ಗೆಲ್ಲುವಂತಹ ಸಮಯ, ಹಾಗೆ ಭಾಗ್ಯ, ನಿಮ್ಮ ಅದೃಷ್ಟ ಕೈ ಹಿಡಿಯುವಂತಹ ಸಮಯ. ಸೊ ಇದೆಲ್ಲವೂ ಶನಿ ಮಹಾತ್ಮರ ಒಂದು ರೇವತಿ ನಕ್ಷತ್ರದ ಸಂಚಾರದಿಂದ ನಿಮ್ಮ ಮನಸ್ಸು ಗಟ್ಟಿಗೊಳಿಸುತ್ತೆ. ಶನಿಯ ಬದಲಾವಣೆಯೂ ಕೂಡ. ಉಳಿದಂತೆ 4ನೇ ಮನೆಯಲ್ಲಿ 4ನೇ ಮನೆಯ ಅಧಿಪತಿಯ ಸಂಚಾರ ಆಗ್ತಾ ಇರೋದರಿಂದ ಮನೆಯಲ್ಲಿ ಆಸ್ತಿ ಖರೀದಿಗೆ ಮಾತುಕತೆಗಳು ಶುರುವಾಗುತ್ತೆ. ಜೊತೆಗೆ ವಾಹನ ಖರೀದಿ, ವಾಹನವನ್ನು ಅಪ್ಗ್ರೇಡ್ ಮಾಡೋದು, ಈ ಥರದ ವಿಚಾರಗಳಲ್ಲೂ ಕೂಡ ಗಂಡ ಹೆಂಡತಿ ಮಾತಾಡ್ಕೊಳ್ತೀರಾ. ಭವಿಷ್ಯದ ಕಡೆ ಹೆಚ್ಚು ನಿಮ್ಮ ಮಾತುಗಳಿರುತ್ತೆ. ಓಕೆ, ಸೊ ಈ ಥರ ಕುಜನು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅದರ ಜೊತೆಗೆ ನಿಮ್ಮ 5 ಮತ್ತು 10ನೇ ಮನೆಯ ಅಧಿಪತಿ 7ನೇ ಮನೆಯಲ್ಲಿ ಗುರುವಿನ ಜೊತೆ ಇತಿಯಾಗೋದ್ರಿಂದ ಈ ವೈವಾಹಿಕ ಸಂಬಂಧಗಳು ಏನು ಹೊಸದಾಗಿ ಮದುವೆ ಆಗಬೇಕು,
ಒಳ್ಳೆಯ ಹುಡುಗಿ ಹುಡುಕ್ತಾ ಇದ್ದರೆ ಡೆಫಿನೆಟ್ಲಿ ಮಕರ ರಾಶಿಯ ಗಂಡು ಮಕ್ಕಳಿಗೆ ಒಂದು ಸುಂದರವಾದ ಪ್ರೊಫೈಲ್ ನಿಮಗೆ ಬರುತ್ತೆ. ಆಕೆ ಎಜುಕೇಷನಲ್ಲೂ ತುಂಬ ಚೆನ್ನಾಗಿರ್ತಾರೆ, ನೋಡೋದಕ್ಕೂ ತುಂಬ ಚೆನ್ನಾಗಿರ್ತಾರೆ. ಒಳ್ಳೆಯ ಪ್ರೊಫೈಲ್ಗಳು ನಿಮಗೆ ಬರುತ್ತೆ. ಆಯ್ಕೆ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಸೊ ನೋಡ್ಕೊಂಡು ಆಯ್ಕೆ ಮಾಡ್ಕೊಳ್ಳಿ. ಯಾಕೆಂದರೆ ಶುಕ್ರ 7ನೇ ಮನೆಗೆ ಬಂದಾಗ ಮದುವೆಯ ಕಾರ್ಯಕ್ರಮಗಳು ನಿಮ್ಮ ಬದುಕಿನಲ್ಲಿ ಬರುತ್ತೆ. ಸೊ ಈ ಜೂನ್ ತಿಂಗಳು ಅದಕ್ಕೆ ಅವಕಾಶಗಳು ಹೆಚ್ಚಿರುತ್ತೆ. ಅದೇ ರೀತಿ 10ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿರೋದ್ರಿಂದ ಬಡ್ತಿ ವಿಚಾರಗಳಿಂದ ನಿಮ್ಮ ಮನಸ್ಸಿಗೆ ಖುಷಿಯಾಗುತ್ತೆ. ವರ್ಗಾವಣೆ ವಿಚಾರಗಳಿಂದ ನಿಮ್ಮ ಮನಸ್ಸಿಗೆ ಖುಷಿಯಾಗುತ್ತೆ. ಗೌರವ ಮನ್ನಣೆ, ಕೆಲಸ ಮಾಡುವ ಜಾಗದಲ್ಲಿ ಅದು ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಪಾಲುದಾರಿಕೆಯ ವ್ಯವಹಾರಗಳಲ್ಲೂ ಕೂಡ ಸಂಬಂಧಗಳು ತುಂಬ ಅದ್ಭುತವಾಗಿ ಆಗುವಂತಹ ಸಮಯ, ವ್ಯಾಪಾರ ವೃದ್ಧಿಯಾಗುವಂತಹ ಸಮಯ. ಇದೆಲ್ಲವೂ ನಮ್ಮ ಮಕರ ರಾಶಿಯವರಿಗೆ. ಮಕರ ರಾಶಿಯವರ ಏನು ತಾಯಂದಿರು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಸ್ಪೆಷಲಿ ಹಲ್ಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಕೂಡ ನೀವು ಗಮನ ಕೊಡಬೇಕು. ಒಟ್ಟಾರೆ ಶನಿ ರೇವತಿ ನಕ್ಷತ್ರಕ್ಕೆ ಬರೋದ್ರಿಂದ ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಹೊಸ ಹೊಸ ಕ್ಲೈಂಟ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ನಿಮ್ಮ ಡೀಲ್ಗಳು ಕ್ಲೋಸ್ ಆಗುತ್ತೆ. ವ್ಯಾಪಾರದ ವಿಸ್ತರಣೆಗೆ ಮುಂದಾಗ್ತೀರಾ. ನಿಮ್ಮ ಬ್ರ್ಯಾಂಡಿಂಗಿಗೆ ಅಂದರೆ ಮಾರ್ಕೆಟಿಂಗಲ್ಲಿ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗ್ತೀರಾ. ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರೋರು, ಆನ್ಲೈನ್ ಕ್ಷೇತ್ರದಲ್ಲಿರೋರು, ಈ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿರೋರು, ನಿಮ್ಮೆಲ್ಲರಿಗೂ ಕೂಡ ಅದ್ಭುತವಾಗಿ ಈ ಕೈ ಹಿಡಿಯುವಂತಹ ಸಮಯ. ಈ ಒಂದು ಜೂನ್ ತಿಂಗಳು ಅದ್ಭುತವಾಗಿ ಬಳಸ್ಕೊಳ್ತೀರಾ. ಅದೇ ರೀತಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಯಾರ್ಯಾರು ಇದ್ದೀರಾ, ಕುಜನ ಪ್ರಭಾವದಿಂದ ನಿಮಗೂ ಕೂಡ ಹಲವಾರು ಲಾಭಗಳಿವೆ. ಅದೇ ರೀತಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ, ನಿಮಗೂ ಕೂಡ ಹಲವಾರು ಲಾಭಗಳಿವೆ. ಯಾಕೆಂದರೆ ಅದು ಕುಜ 4ನೇ ಮನೆಗೆ, ಅವರದ್ದೇ ಮನೆಗೆ ಬಂದಿರೋದ್ರಿಂದ ಭೂಮಿ ವ್ಯವಹಾರಗಳಲ್ಲಿ ಲಾಭಗಳನ್ನು ಕೊಡ್ತಾರೆ. ಯಾಕೆಂದರೆ ನಿಮ್ಮ ಲಾಭಸ್ಥಾನದ ಅಧಿಪತಿಯೂ ಕೂಡ ಅವರೇ ಆಗಿರೋದ್ರಿಂದ ಇದಿಷ್ಟು ಮಕರ ರಾಶಿಯವರಿಗೆ ಸಿಗುವಂತಹ ವಿಚಾರಗಳು. ಈ ವಿಚಾರಗಳಿಂದ ನಿಮ್ಮ ಮನಸ್ಥಿತಿ, ಪರಿಸ್ಥಿತಿ, ಮನಸ್ಥಿತಿ ಎಲ್ಲವೂ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಮೆಂಟಲಿ ಸ್ಟ್ರಾಂಗ್ ಆಗುವಂತಹ ಸಮಯ. ಓಕೆ, ಈಗ ಮಕರ ಲಗ್ನಕ್ಕೆ ಬರೋಣ. ನೋಡಿ, ಲಗ್ನ ಅಂದಾಗ ಇವೆಂಟ್ಸ್ಗಳು ಟ್ರಿಗರ್ ಆಗಬೇಕು, ಘಟನೆಗಳು ನಡೆಯಬೇಕು. ಆ ಥರ ಯಾವ ಘಟನೆಗಳು ನಡೀತವೆ, ಈ ಯಾವ ಕಾಲಘಟ್ಟದಲ್ಲಿ ಏನಾಗಬಹುದು, ಈ ಒಂದು ತಿಂಗಳನ್ನು ಡಿವೈಡ್ ಮಾಡಿ ನೋಡಿದಾಗ ಅದನ್ನು ತುಂಬ ನಿಖರವಾಗಿ ಹೇಳುವ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಮಕರ ಲಗ್ನದವರಿಗೆ ಜೂನ್ 10ನೇ ತಾರೀಕು ನಂತರ ಶುಭ ಸುದ್ದಿಗಳು. ನಿಮ್ಮ ಕೆಲಸದಲ್ಲಿ ಬಡ್ತಿ, ಸಂಬಳ ಜಾಸ್ತಿ ಆಗೋದು, ಇದೆಲ್ಲವೂ ಕೂಡ ಆಗುತ್ತೆ. ಸರ್ಕಾರಿ ನೌಕರರಿಗೆ ನೀವು ಇಷ್ಟಪಡುವಂತಹ ಜಾಗಕ್ಕೆ ನಿಮಗೆ ವರ್ಗಾವಣೆ ಆಗುತ್ತೆ. ನೀವೇನೋ ಒಂದು ಪೋಸ್ಟನ್ನು ಬಯಸ್ತಾ ಇದ್ರಲ್ಲ, ಆ ಪೋಸ್ಟೇ ಸಿಗುವಂತಹ ಕಾಲ ಈ ಲಗ್ನಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಇರೋದು. 10ನೇ ತಾರೀಕು ನಂತರ ಈ ಇವೆಂಟ್ಸ್ ಟ್ರಿಗರ್ ಆಗುತ್ತೆ ನಿಮ್ಮ ಲೈಫ್ನಲ್ಲಿ. ಇದರ ಜೊತೆಗೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅದು ಸರ್ಕಾರಿ ಅಧಿಕಾರಿಗಳಿರಲಿ, ಸರ್ಕಾರಿ ಕೆಲಸದಲ್ಲಿರೋರಿರಲಿ, ನಮ್ಮ ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಅದು ಗಾರ್ಮೆಂಟ್ಸ್ ಇರಲಿ, IT ಕ್ಷೇತ್ರ ಇರಲಿ, ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಜವಾಬ್ದಾರಿಗಳು ಬರುತ್ತೆ. ಆ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸ್ತೀರಾ. ಇದು ಕೂಡ ನಿಮ್ಮ ಮುಂದಿನ ಏನು ದಿನಗಳಿದೆಯಲ್ಲ ಅಲ್ಲಿ ನಿಮಗೆ ಒಳ್ಳೆಯದಾಗಬೇಕು. ಹಾಗಾಗಿ ಇಲ್ಲಿ ಬರುವಂತಹ ಪ್ರಯತ್ನಗಳನ್ನು ನೀವು ಕಣ್ಣು ಮುಚ್ಕೊಂಡು ಒಪ್ಕೋಬೇಕು, ತಗೊಳ್ಬೇಕು ಜವಾಬ್ದಾರಿಗಳನ್ನು. ಅದು ನಿಮ್ಮ ಕೆರಿಯರನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಅದೇ ರೀತಿ ನಿಮ್ಮ ಲಗ್ನಕ್ಕೆ 2ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. 2ನೇ ಮನೆ ಧನಸ್ಥಾನ, ವಾಕ್ಸ್ಥಾನ, ಆಹಾರ, ಕುಟುಂಬ ಸ್ಥಾನ. ರಾಹು ಇಲ್ಲಿರೋದ್ರಿಂದ ಮೊದಲನೇದಾಗಿ ನಿಮ್ಮ ಮಾತು ತುಂಬ ಚೆನ್ನಾಗಿರುತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅದು ನಿಮಗೆ ಎನ್ಕ್ಯಾಶ್ ಆಗುತ್ತೆ. ಅಂದರೆ ನಿಮ್ಮ ಮಾತಿಂದನೇ ಎಲ್ಲವನ್ನ ಗೆಲ್ಲುವಂತಹ ಸಮಯ. ಹಿಡಿತ ಸಾಧಿಸಿಕೊಂಡರೆ ನಿಮ್ಮ ಮಾತುಗಳು ನಿಮಗೆ ಬಂಡವಾಳ ಆಗಿ ಹಣ ಗಳಿಸಿಕೊಡುತ್ತೆ. ರಾಹು ಸ್ವಲ್ಪ ಅನಿರೀಕ್ಷಿತ ಹಣವನ್ನು ತಂದು ಕೊಡ್ತಾರೆ, ನೀವು ಎಕ್ಸ್ಪೆಕ್ಟೇ ಮಾಡದಿರುವಂತಹ ವಿಚಾರಗಳಿಂದ. ಸೊ ಹಾಗಾಗಿ ಕೆಲವೊಂದು ಸರಿ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಲಾಭ ಬಂದ್ಬಿಡ್ತದೆ. ಒಂದು ರೀತಿ ಲಾಟ್ರಿ ಥರ ಹಣ ಬಂದು ನಿಮಗೆ ಕೈ ಸೇರುವಂತಹ ಸಮಯ. ಸ್ವಲ್ಪ ಜವಾಬ್ದಾರಿ ಇರಲಿ. ಜೊತೆಗೆ ನಿಮ್ಮ ಜಾತಕದಲ್ಲಿ ಆ ಯೋಗ ಇರಬೇಕು. ಈ ರೀತಿ ಶೇರಲ್ಲಿ ಹಣ ನಿಮಗೆ ಸೇರುವಂತಹ ಯೋಗ, ಲಾಟ್ರಿಗಳು, ಈ ಥರದ ಜೂಜು, ಈ ಥರದ್ದೆಲ್ಲ ಬರುತ್ತಲ್ಲ, ಇದಕ್ಕೆಲ್ಲ ಯೋಗ ಇರಬೇಕು. ಸುಮ್ಮನೆ ಯಾರು ಟ್ರೈ ಮಾಡಬಾರ್ದು. ರಾಹು 2ನೇ ಮನೆಯಲ್ಲಿದ್ದಾಗ ಆ ಥರದಕ್ಕೆಲ್ಲ ಪ್ರಚೋದನೆ ಮಾಡ್ತಾರೆ. ಕೆಲವು ಜಾತಕಗಳಲ್ಲಿ ಬಲ ಇದ್ದು ಗಳಿಸ್ತಾರೆ, ಕೆಲವು ಜಾತಕಗಳಲ್ಲಿ ಬಲ ಇಲ್ಲ ಅಂದರೆ
ಗಳಿಸಿದ್ದನ್ನೆಲ್ಲ ಕಳ್ಕೊಳ್ತಾರೆ. ಸೊ ಹಾಗಾಗಿ ತುಂಬ ಜವಾಬ್ದಾರಿಯುತ ಇರಬೇಕು. ರಾಹು 2ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾ ಈ ಥರದ ವಿಚಾರಗಳನ್ನು ಟ್ರಿಗರ್ ಮಾಡ್ತಾರೆ. ಕೆಲವ್ರಿಗೆ ಹಣ ಬರುತ್ತೆ, ಕೆಲವ್ರಿಗೆ ಹಣ ಬರಲ್ಲ. ಬಟ್ ಕೇರ್ಫುಲ್ ಆಗಿರಬೇಕು. ಬಟ್ ಎಲ್ಲೋ ಹಣ ಸ್ಟಕ್ ಆಗಿತ್ತು, ಬರುತ್ತೆ. ಇನ್ಶೂರೆನ್ಸ್, PF, ಚಿಟ್ ಫಂಡು, ಚೀಟಿ ಈ ಥರದ ವಿಚಾರಗಳಿಂದ ಹಣ ನಿಮ್ಮ ಕೈ ಸೇರುವಂತಹ ಸಂದರ್ಭಗಳು ಕೂಡ ಈ ಮಕರ ಲಗ್ನದವರಿಗೆ ಎದುರಾಗುತ್ತೆ. ಇನ್ನು ಅದೇ ರೀತಿ ಕುಟುಂಬದಲ್ಲಿ ನಿಮ್ಮ ಮಾತಿನ ವೈಖರಿಯಿಂದ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತೀರಾ, ಅದ್ರ ಕಡೆ ಗಮನ ಇರಲಿ. ಮಾತು ಸ್ವಲ್ಪ ಕಠೋರತೆ ಜಾಸ್ತಿ ಆಗಬಹುದು. ಸಾಕಷ್ಟು ಸುಳ್ಳುಗಳನ್ನು ಹೇಳ್ತೀರಾ, ಸುಳ್ಳುಗಳನ್ನು ಕಂಟ್ರೋಲ್ ಮಾಡಿ. ಜಿಪುಣತನವನ್ನು ತೋರಿಸ್ತೀರಾ, ಅದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಿ. ರಾಹು 2ನೇ ಮನೆಯಲ್ಲಿದ್ದಾಗ ಇದೆಲ್ಲ ಆಗುತ್ತೆ. ನೀವು ಬೇಡ ಅಂದರೂ ಇದನ್ನು ಮಾಡಿಸ್ತಾರೆ. ಬಟ್ ನೀವು ಟ್ರ್ಯಾಕಿಗೆ ಬಂದರೆ ನೆಗೆಟಿವ್ ಕಡಿಮೆ ಆಗುತ್ತೆ. ರಾಹು ಪಾಸಿಟಿವ್ ಏನು ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾರೆ. ನಾವು ಇದನ್ನೇ ಗ್ರಹಗಳ ಆಕ್ಟಿವೇಶನ್ ಅನ್ನೋದು, ಆಯಿತಾ. ಪೂಜೆ ಪುನಸ್ಕಾರಗಳಿಗಿಂತ ಹೆಚ್ಚಾಗಿ ಗ್ರಹಗಳ ಆಕ್ಟಿವೇಶನ್ ಕಡೆ ಗಮನ ಕೊಟ್ಟರೆ ಗ್ರಹಗಳನ್ನು ಪಾಸಿಟಿವ್ ಮಾಡಿಕೊಂಡಷ್ಟು ನಮಗೆ ಪಾಸಿಟಿವ್. ಓಕೆ, ಸೊ ಅದ್ರ ಕಡೆ ಗಮನ ಕೊಡೋಣ. ಮುಂದೊಂದು ದಿನ ನಾನು ಕಂಪ್ಲೀಟಾಗಿ ಗ್ರಹಗಳನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಅದಕ್ಕೆ ಸಪ್ರೇಟ್ ವೀಡಿಯೋಗಳನ್ನು ಮಾಡ್ತೀನಿ. ಇಲ್ಲ ನನ್ನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಸ್ ಮುಖಾಂತರ ತಲುಪಿಸ್ತೀನಿ. ಯಾರ್ಯಾರು ನನ್ನ ಫೇಸ್ಬುಕ್ ಪ್ರೊಫೈಲ್ಗೆ ಬಂದಿಲ್ಲ, ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಬಂದಿಲ್ಲ, ದಯವಿಟ್ಟು ಅಲ್ಲಿಗೆ ಬನ್ನಿ. ಅಲ್ಲೂ ಸಾಕಷ್ಟು ವಿಚಾರಗಳು ಸಿಗ್ತದೆ. ಸೊ ಇನ್ನು ಹಣಕಾಸಿನ ವಿಚಾರ ಆಯಿತು. ಈಗ ಆಸ್ತಿ ಖರೀದಿ, ವಾಹನ ಖರೀದಿ ಈ ಥರ ವಿಚಾರಗಳನ್ನು ಲಗ್ನದವರಿಗೆ ನೋಡೋಣ. 4ನೇ ಮನೆಯಲ್ಲಿ ಕುಜನ ಸಂಚಾರ ಆಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ಹೊಸ ಆಸ್ತಿ ಖರೀದಿಗೆ ಮುಂದಾಗ್ತೀರಾ. ಫ್ಲ್ಯಾಟ್ ಖರೀದಿ ಮಾಡ್ಬೋದು. ಇಲ್ಲಾಂದರೆ ಈಗೇನೋ ಒಂದು ಮನೇಲಿ ಇದ್ದೀರಾ, ಬಾಡಿಗೆ ಮನೆಯಲ್ಲೋ ಲೀಸ್ಗೆ ಹಾಕ್ಕೊಂಡು ಇದ್ದೀರಾ, ಮತ್ತೆ ಬೇರೆ ಮನೆ ಕಡೆ ಹೋಗ್ತೀರಾ, ಲೀಸ್ ಅಮೌಂಟ್ ಜಾಸ್ತಿ ಮಾಡ್ಕೊಳ್ತೀರಾ, ಬಾಡಿಗೆಲಿದ್ದವರು ಲೀಸಿಗೆ ಬರ್ತೀರಾ. ಸೊ ಈ ಥರದ ಬದಲಾವಣೆಗಳು ಮಕರ ಲಗ್ನದವರಿಗೆ ಜಾಸ್ತಿ ಆಗುತ್ತೆ. ಒಟ್ಟಾರೆ ಸಮ್ ರಿಟರ್ನ್ ಅಗ್ರಿಮೆಂಟ್ಸ್, ಸೈಟಿಗೆ ಸಂಬಂಧಪಟ್ಟಂಗೆ, ಮನೆಗಳಿಗೆ ಸಂಬಂಧಪಟ್ಟಂಗೆ ಈ ಥರ ಆಗುತ್ತೆ. ನಿಮ್ಮ ಹೆಸರಲ್ಲಿ ಏನೋ ಒಂದು ಬಂದು ಸೇರಿಕೊಳ್ಳುತ್ತೆ. ಇನ್ನು ಲಗ್ನದ ಎಫೆಕ್ಟಿಂದ ವಿದೇಶಕ್ಕೆ ಹೋಗಬೇಕು, ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋವ್ರಿಗೂ ಕೂಡ ಈ ಲಗ್ನದ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ವಿದೇಶಿ ಸಂಬಂಧಿತ ವ್ಯವಹಾರಗಳಿರಲಿ, ಅಲ್ಲಿಗೆ ಪ್ರಯಾಣ ಬೆಳೆಸೋದಿರಲಿ, ಜೊತೆಗೆ ಅಲ್ಲಿ ಕೆಲಸ ಮಾಡ್ತಾ ಇರೋ ವಿಚಾರಗಳಲ್ಲಿರಲಿ, ಲಗ್ನದಿಂದನೂ ಕೂಡ ನಿಮಗೆ ಶುಭ ಸುದ್ದಿಗಳಿವೆ. ಒಳ್ಳೊಳ್ಳೆಯ ಕೆಲಸದ ಆಫರ್ಸ್ಗಳಿದ್ರಾಗುತ್ತೆ. ಅಲ್ಲಿಯೂ ಕೂಡ ಸಂಬಳಗಳು ಜಾಸ್ತಿ ಆಗೋದು, ಪೊಸಿಷನ್ ಚೇಂಜ್ ಆಗೋದು, ವ್ಯಾಪಾರದಲ್ಲಿ ಮತ್ತಷ್ಟು ವಿಸ್ತರಣೆಗೊಳ್ಳೋದು, ಅಧಿಕ ಲಾಭಗಳನ್ನು ಗಳಿಸೋದು, ಇದು ಕೂಡ ಮಕರ ಲಗ್ನದವರಿಗೆ ಎಫೆಕ್ಟ್ ಆಗುತ್ತೆ. ಇನ್ನು ಮಕರ ಲಗ್ನದವರು ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಏನಾದರೂ ವಿಚಾರ ಮಾಡ್ತಾ ಇದ್ದರೆ, ಈ ಲಗ್ನದಿಂದ 3ನೇ ಮನೆ ಶನಿ ಸಂಚಾರ ಮಾಡ್ತಾ ಇರೋದು, ಜೊತೆಗೆ ಬುಧನ ನಕ್ಷತ್ರ, ಬುಧ ನಿಮಗೆ 6ನೇ ಮನೆ ಅಧಿಪತಿ, ಅದ್ಭುತವಾಗಿರುತ್ತೆ. ಭಾಗ್ಯಾಧಿಪತಿನೂ ಅವರೇ ಆಗಿರೋದ್ರಿಂದ ನಿಮ್ಮ ಪರವಾಗಿ ವಾದ ಮಂಡನೆ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಕೋರ್ಟ್ ಕೇಸ್ಗಳು ಇತ್ಯರ್ಥಕ್ಕೆ ಬರುತ್ತೆ. ಶುಭ ಸುದ್ದಿಗಳು ಖಂಡಿತ ಇದೆ. ಸ್ಪೆಷಲಿ ಲಾಯರ್ಸ್ಗೂ ಕೂಡ ಈ ಮಕರ ಲಗ್ನ ಅಥವಾ ಮಕರ ರಾಶಿ ಲಾಯರ್ಸು ಕೂಡ ಅದ್ಭುತವಾಗಿ ವಾದ ಮಂಡನೆಯನ್ನು ಮಾಡ್ತೀರಾ. ಏನಕ್ಕೆ ಅಂದರೆ ಬುಧನ ಸಪೋರ್ಟ್, ಶನಿ ಬುಧನ ನಕ್ಷತ್ರದಲ್ಲಿ ಸಂಚರಿಸ್ತಾ ಇರೋದು, ಟೆಕ್ನಿಕಲ್ ಆಗಿ ತುಂಬ ಸ್ಟ್ರಾಂಗ್ ಆಗೋದು, ಕಾನೂನಿನ ಒಳ ವಿಚಾರಗಳನ್ನು ಇನ್ಡೆಪ್ತಾಗಿ ಅರ್ಥ ಮಾಡಿಕೊಂಡು ಪ್ರೆಸೆಂಟ್ ಮಾಡೋದು, ಇದೆಲ್ಲವೂ ತುಂಬ ಚೆನ್ನಾಗಿರುತ್ತೆ ವಕೀಲರಿಗೆ. ಸೊ ಹಾಗಾಗಿ ನಿಮ್ಮ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಕೇಸ್ಗಳನ್ನು ಗೆಲ್ಲಿಸ್ಕೊಡ್ತೀರಾ ನಿಮ್ಮ ಕ್ಲೈಂಟ್ಸ್ಗಳಿಗೆ. ಒಳ್ಳೆಯದಾಗಲಿ. ಸೊ ಅದೇ ರೀತಿ ಗಂಡ ಹೆಂಡತಿಯ ಸಂಬಂಧ ನಾನು ಆಲ್ರೆಡಿ ಹೇಳಿದ್ದೀನಿ. ಮಕರ ರಾಶಿಯವರಿಗೆ ಇಂಪ್ಯಾಕ್ಟ್ ಹೇಗಾಗುತ್ತೋ ಲಗ್ನದವರಿಗೂ ಕೂಡ ಅದೇ ರೀತಿ ಆಗುತ್ತೆ. ಅಂದರೆ ಗಂಡ ಹೆಂಡತಿಯ ಸಂಬಂಧ ಒಂದು ಅನ್ಯೂನ್ಯತೆ ಪಡೆದುಕೊಳ್ಳುವಂತಹ ಸಮಯ, ಡಿವೋರ್ಸ್ಗೆ ಹೋಗಿದಂತಹದ್ದು ವಾಪಸ್ ಮತ್ತೆ ನಿಮ್ಮ ಹಳೆಯ ಸಂಬಂಧಕ್ಕೆ ಬರುತ್ತೆ. ಹಳೆಯ ವಿಚಾರಗಳನ್ನು ಬದಿಗಿಡ್ತೀರಾ, ಒಳೊಳಗೆ ಕಚ್ಚಾಡ್ಕೊಂಡಿದ್ರಲ್ಲ ಅದನ್ನೆಲ್ಲ ಕಡಿಮೆ ಮಾಡ್ತೀರಾ, ಹೊಸ ವಿಚಾರಗಳಿಗೆ ಮುಂದಾಗ್ತೀರಾ, ಹೊಸ ಬದುಕಿನ ಕಡೆ ಗಮನ ಕೊಡ್ತೀರಾ. ಇದೆಲ್ಲ ಲಗ್ನದಲ್ಲೂ ಇದೆ, ರಾಶಿಯಲ್ಲೂ ಇದೆ. ಅದೇ ರೀತಿ ಗ್ರಹಗಳ ಈ ಪ್ರಮುಖ ಬದಲಾವಣೆಯಿಂದ ತಾಯಿ ಕಡೆಯಿಂದ ಆಸ್ತಿ ಅಥವಾ ತಾಯಿ ಕಡೆಯಿಂದ ಚಿನ್ನ, ಇದು ಕೂಡ ಮಕರ ರಾಶಿಯವರಿಗೆ ಇಲ್ಲ ಮಕರ ಲಗ್ನದವರಿಗೆ ಲಭಿಸುವಂತಹ ಕಾಲ. ಒಳ್ಳೆಯದಾಗುತ್ತೆ. ದೀರ್ಘಕಾಲದ ಯಾವುದಾದ್ರೂ ರೋಗದಿಂದ ಬಳಲ್ತಾ ಇದ್ದರೆ ಈಗ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆದುಕೊಂಡು ಅದರಿಂದ ಮುಕ್ತಿ ಪಡೆಯುವಂತಹ ಸಮಯ. ಒಟ್ಟಾರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಹೆಚ್ಚುತ್ತೆ, ಮಾತುಗಳು ಕೆಲಸವನ್ನು ಮಾಡಿಕೊಡುತ್ತೆ. ಬಟ್ ಕುಟುಂಬದ ವಿಚಾರ ಬಂದಾಗ ಅಲ್ಲಿ ಸ್ವಲ್ಪ ತೊಂದರೆಗಳು ಮಾತೇ ಕೊಡಬಹುದು.
ಆಮೇಲೆ ಪರಿಚಯ ಆಗುವ ಒಬ್ಬ ಪ್ರಭಾವಿ ವ್ಯಕ್ತಿಯಿಂದ ನಿಮ್ಮ ಫ್ಯೂಚರ್ಗೆ ಒಳ್ಳೆಯದಾಗುವ ಸೂಚನೆಗಳು ಖಂಡಿತ ಸಿಗುತ್ತೆ. ಒಟ್ಟಾರೆ ಮಕರ ಲಗ್ನದವರಿಗೆ ಬುಧನ ಇಂಪ್ಯಾಕ್ಟ್ ಓವರಾಲ್ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಅದು ಬ್ಯಾಂಕಿಂಗ್ ಕ್ಷೇತ್ರ, IT ಕ್ಷೇತ್ರ, ಈ ಕಮ್ಯುನಿಕೇಷನ್ ಬೇಸ್ಡು ಶಿಕ್ಷಣ ಕ್ಷೇತ್ರ, ಆನ್ಲೈನ್, ಇಲ್ಲೆಲ್ಲ ಕೂಡ ತುಂಬ ಇಂಪ್ರೂವ್ಮೆಂಟ್ಸನ್ನು ತಂದು ಕೊಡ್ತಾರೆ. ಬುಧ ಚೆನ್ನಾಗಿ ಬಳಸ್ಕೊಳ್ಳಿ. ಈಗ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ನೋಡೋಣ. ಮೊದಲನೇದಾಗಿ ಉತ್ತರಾಷಾಢ ನಕ್ಷತ್ರದ ಅಧಿಪತಿ ರವಿ ಆಗ್ತಾರೆ. ಸೊ ಹಾಗಾಗಿ ನಾವು ಸರ್ಕಾರಿ ಸಂಬಂಧಿತ ವಿಚಾರಗಳನ್ನು ಏನೇನು ಹೇಳಿದ್ದೀವಲ್ಲ, ಈ ನಕ್ಷತ್ರದವರಿಗೆ ಜಾಸ್ತಿ ಫಲಗಳನ್ನು ಕೊಡುತ್ತೆ. ಓಕೆ, ಆಡಳಿತಾತ್ಮಕ ವಿಚಾರಗಳಲ್ಲಿ ಶುಭ ಸುದ್ದಿಗಳು, ಈ ವರ್ಗಾವಣೆ, ಬಡ್ತಿ, ಹೆಚ್ಚಿನ ಜವಾಬ್ದಾರಿ, ಗೌರವ, ಮನ್ನಣೆ, ಪ್ರಶಂಸೆ ಎಲ್ಲ ಈ ನಕ್ಷತ್ರದವರಿಗೆ ಜಾಸ್ತಿ ಇರುತ್ತೆ. ಇನ್ನು ಶ್ರವಣ ನಕ್ಷತ್ರ, ಚಂದ್ರ ಅಧಿಪತಿ ಆಗ್ತಾರೆ. 4ನೇ ಮನೆಗೆ ಸಂಬಂಧಪಟ್ಟ ವಿಚಾರಗಳು ಏನೇನು ಬರುತ್ತೆ, ತಾಯಿಯಿಂದ ಲಾಭ ಆಗುತ್ತೆ ಅಂತ ಹೇಳಿದ್ವಿ, ಚಿನ್ನ ಸಿಗುತ್ತೆ ಅಂತ ಹೇಳಿದ್ವಿ, ಆಸ್ತಿ ಸಿಗುತ್ತೆ ಅಂತ ಹೇಳಿದ್ವಿ. ಈ ಶ್ರವಣ ನಕ್ಷತ್ರದವರಿಗೆ ಜಾಸ್ತಿ ಸಿಗುತ್ತೆ. ಸ್ವಲ್ಪ ಮನೆಯಲ್ಲಿ ಸುಖದ ವಾತಾವರಣ, ನೆಮ್ಮದಿಯ ವಾತಾವರಣ ಹೆಚ್ಚು ಯಾರು ಕಾಣ್ತಾರೆ ಅಂದರೆ ಅದು ಶ್ರವಣ ನಕ್ಷತ್ರದವರು ಕಾಣ್ತಾರೆ. ಆಸ್ತಿ ಖರೀದಿ, ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ಲಾಭ, ಇದೆಲ್ಲವೂ ಶ್ರವಣ ನಕ್ಷತ್ರದವರಲ್ಲೂ ಹೆಚ್ಚು ನಾವು ಕಾಣಬಹುದು. ಇನ್ನು ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ, 4 ಮತ್ತು 11ನೇ ಮನೆಯ ಅಧಿಪತಿ ಕೂಡ ಹೌದು. ಸೊ ಹಾಗಾಗಿ ಭೂಮಿಯಿಂದ ಲಾಭ, ಈ ಆಸ್ತಿ ಖರೀದಿ, ವಾಹನ ಖರೀದಿ, ಇದೆಲ್ಲ ಕೂಡ ಧನಿಷ್ಠ ನಕ್ಷತ್ರದವರು ಜಾಸ್ತಿ ಮಾಡ್ತೀರಾ. ರಿಯಲ್ ಎಸ್ಟೇಟಲ್ಲಿ ಇರೋರು ಧನಿಷ್ಠ ನಕ್ಷತ್ರದವರು ತುಂಬ ಹೆಚ್ಚು ಲಾಭ ಗಳಿಸುವಂತಹ ತಿಂಗಳು. ಅದರಲ್ಲೂ ಸ್ಪೆಷಲಿ ಕಮಿಷನ್ ಬೇಸ್ಡ್ ವ್ಯವಹಾರ ಮಾಡ್ತಿದ್ದವರಿಗೆ ಜೂನ್ ತಿಂಗಳು ಅದ್ಭುತವಾಗಿರುತ್ತೆ. ಯಾಕೆಂದರೆ ಬುಧನ ಬಲವು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಒಟ್ಟಾರೆ ನಕ್ಷತ್ರಗಳು, ರಾಶಿ, ಲಗ್ನ ಎಲ್ಲವನ್ನ ಕ್ರೋಢೀಕರಿಸಿದಾಗ ಒಂದಷ್ಟು ಪಾಸಿಟಿವ್ ವಿಚಾರಗಳು ನಿಮಗೆ ಬಂದು ತಲುಪುತ್ತೆ. ಇಲ್ಲಿಂದ ಹೊಸ ಬದಲಾವಣೆಗಳಿವೆ. ಹಳೆಯದನ್ನು ಮರೆತು ಬಿಡಿ, ಗೋಳಾಡೋದನ್ನು ಮರೆತು ಬಿಡಿ, ಬದಲಾವಣೆಯತ್ತ ಮುಖ ಮಾಡಿ. ಜ್ಯೋತಿಷ್ಯವನ್ನು ಮಾರ್ಗದರ್ಶನದಲ್ಲಿ ಮಾತ್ರ ನೋಡಬೇಕು. ಪವಾಡ ಇಲ್ಲ, ಮ್ಯಾಜಿಕ್ ಇಲ್ಲ. ಏನೇನೋ ಮಾಡಿಸಿದ್ರೆ ಏನೇನೋ ಆಗ್ಬಿಡ್ತದೆ ಅಂತ ಏನೇನೋ ಆ್ಯಡ್ಗಳು ಬರ್ತವೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತದೆ, ಅದೆಲ್ಲ ನಂಬಕ್ಕೆ ಹೋಗಬೇಡಿ. ನಿಮ್ಮ ಜಾತಕದಲ್ಲಿ ಯೋಗ ಇರಬೇಕು, ಬಲ ಇರಬೇಕು, ಗೋಚಾರದಲ್ಲಿ ಈ ರೀತಿಯ ಮೂಮೆಂಟ್ಗಳಿರಬೇಕು. ಒಂದಕ್ಕೊಂದು ಬಂದಿಯಾಗಿ, ಕೊಂಡಿಯಾಗಿ ನಿಮಗೆ ಲಾಭಗಳನ್ನು ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಫೋನ್ ಮಾಡಿ ನಿಮಗೆ ಬೇಕಾದದ್ದನ್ನೆಲ್ಲ ಒಂದು ಯಾವುದೋ ಪರಿಹಾರ ಮಾಡಿ ಸರಿ ಮಾಡಿಕೊಡ್ತೀನಿ ಅಂತ ಭ್ರಮೆಯಲ್ಲಿ ನಿಮಗೆ ಮೋಸ ಮಾಡೋಕ್ಕೆ ಬರ್ತಾರಲ್ಲ, ದಯವಿಟ್ಟು ನಂಬಬೇಡಿ. ನೀವು ಆ ಭ್ರಮೆಗೆ ಒಳಗಾಗಬೇಡಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ನೀವು ಮೋಸ ಹೋಗೋಕ್ಕೆ ರೆಡಿ ಇದ್ದಾಗ ಮೋಸ ಮಾಡೋದಕ್ಕೆ ಅಂತಲೇ ಎಷ್ಟೋ ಜನ ನಿಂತಿದ್ದಾರೆ, ಒಬ್ಬರಿಬ್ಬರಲ್ಲ. ಆಯಿತಾ? ಜ್ಯೋತಿಷ್ಯವನ್ನು ಹೀಗೆ ನೋಡಿ ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಬರೀ ಹೆಸರು ಬಲದಿಂದ ನೋಡ್ತಾ ಇದ್ದೀರಾ, ನಾನು ಆ ರಾಶಿನೋ ಗೊತ್ತೇ ಇಲ್ಲ, ಈ ಥರದ ಗೊಂದಲದಲ್ಲಿದ್ದರೆ, ನೀವು ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ರೆ ಯಾರನ್ನಾರು ಹೋಗಿ ಭೇಟಿ ಮಾಡಿ, ಆರೂಢ ಪ್ರಶ್ನೆ ಹಾಕ್ಸಿ, ತಾಂಬೂಲ ಪ್ರಶ್ನೆ ಹಾಕ್ಸಿ, ಕವಡೆ ಹಾಕಿ, ಪ್ರಶ್ನಾಕುಂಡ್ಲಿ ಹಾಕ್ತಾರೆ. ಅಲ್ಲಿ ಒಂದಕ್ಕೊಂದು ಸಂಬಂಧ ಸಿಕ್ಕಿ ನಿಮ್ಮ ಪ್ರಶ್ನೆಗೆ ಉತ್ತರಗಳು ಸಿಗ್ತದೆ. ಬಟ್ ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಡೆಫಿನೆಟ್ಲಿ ಆಗಲ್ಲ. ಆಯಾ ಘಟನೆಗಳು ಏನಾಗ್ಬೋದು, ನಿಮ್ಮ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಲಗ್ನ ಏನು ತಿಳಿಸುತ್ತೆ, ಅದರ ಮೇಲೆ ನೀವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ಜಾತಕ ಇಲ್ಲದವರು ಈ ಮಾರ್ಗವನ್ನು ಅನುಸರಿಸಬೇಕು. ಬಟ್ ಈ ಪವಾಡ ಮಾಡಿ ಬದುಕನ್ನು ಸರಿ ಮಾಡಿಬಿಡ್ತೀನಿ, ಎಲ್ಲ ಮಾಡಿಕೊಡ್ತೀನಿ ಅನ್ನೋರು ತುಂಬ ಜನ ಇದ್ದಾರೆ. ಸೊ ಅದ್ಯಾವುದು ನಡೆಯಲ್ಲ. ಅಲ್ಲಿಗೆಲ್ಲ ಕಾಸು ಕೊಟ್ಟು ಕಳ್ಕೊಳಕ್ಕೆ ಹೋಗಬೇಡಿ. ಇದು ನನ್ನ ಕಳಕಳಿಯ ಮನವಿ. ಎನಿವೆ, ಮಕರ ಲಗ್ನ, ಮಕರ ರಾಶಿಯವರಿಗೆ ಸುದೀರ್ಘವಾಗಿ ವಿಡಿಯೋ ಮಾಡಿ ತಲುಪಿಸಿದ್ದೀನಿ. ತುಂಬ ಒಳ್ಳೆಯದಾಗಲಿ. ಇಲ್ಲಿಂದ ನಿಮ್ಮ ಬದುಕು ಬದಲಾಗುತ್ತೆ. ನಿಮ್ಮ ಆಲೋಚನೆಗಳನ್ನು ಕೂಡ ಬದಲಾಯಿಸ್ಕೊಳ್ಳಿ. ನಾನು ಇಲ್ಲಿ ಇನ್ನೊಂದು ಕ್ಲಿಯರ್ ಮಾಡ್ತೀನಿ ನೋಡಿ. ಮಾರ್ಕೆಟಲ್ಲಿ ಕೆಲಸ ಮಾಡೋರಿಗೆ ಅಲ್ಲಿ ಏನು ಲಾಭ ಆಗಬೇಕೋ ಅಲ್ಲ ಲಾಭ ಆಗುತ್ತೆ. ಒಂದು IT ಕಂಪನಿಯನ್ನು ನಡೆಸೋರಿಗೆ ಅವ್ರಿಗೇನು ಲಾಭ ಆಗಬೇಕೋ ಆ ಲಾಭ ಆಗುತ್ತೆ. ನೀವು ಯಾವುದೋ ಒಂದು ಗುಡ್ಸ್ಲಲ್ಲಿದ್ದೀರಾ, ಧನ ಲಾಭ ತುಂಬ ಚೆನ್ನಾಗಾಗುತ್ತೆ, ನನಗೇನು ಆಗ್ಬಿಡ್ತದನೋ, ನೀವು ಏನು ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ದೀರಾ, ಅಲ್ಲಿ ನಿಮ್ಗೆ 10 ರೂಪಾಯಿ ಸಿಕ್ಕಿದ್ರು ಧನ ಲಾಭ. ಕೋಟಿ ವ್ಯವಹಾರ ಮಾಡೋರಿಗೆ ಕೋಟಿ ಲಾಭ. ಸೊ ಹಾಗಾಗಿ ನೀವು ಏನು ವ್ಯಾಪಾರ ಮಾಡ್ತಾ ಇದ್ದೀರೋ, ನೀವು ಏನು ಕೆಲಸ ಮಾಡ್ತಾ ಇದ್ದೀರೋ, ಅಲ್ಲಿಗೆ ಸಂಬಂಧಪಟ್ಟಂತೆ ಅಷ್ಟರ ಮಟ್ಟಿನ ಲಾಭ ಖಂಡಿತ ಸಿಗುತ್ತೆ ಅನ್ನೋದು ಜ್ಯೋತಿಷ್ಯ, ಈ ತಿಂಗಳ ಭವಿಷ್ಯ.
ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.